ನೋಡ್ಬೋದು ವೀಕ್ಷಕರೇ, ಇದೀಗ ಭೀಮಾ ಕಾಡಿನೊಳಗಡೆ ನುಗ್ತಾ ಇರುವಂಥದ್ದು. ಗಾಡಿದಾನ यार खाली खाली की जाते हैं जोड़ ले अभी देखते हैं कितने ना मिले होगा हां ना जोड़ ले कन बोल दो ವೀಕ್ಷಕರೇ, ಇದೀಗ ನೋಡ್ಬೋದು ರಸ್ತೆ ಪಕ್ಕದಲ್ಲೇ ಒಂದು ಲೊಕೇಶನ್ನ ಮಾರ್ಕ್ ಮಾಡ್ತಾ ಇರುವಂಥದ್ದು. ಸರಿ, ಇವರು ರಿಟರ್ನ್ ಆಗ್ತಾ ಇರಬೇಕು. ಗಾಡಿ ತರಿಸ್ಬಿಡು, ಸ್ವಲ್ಪ ಕೆಳಗೆ ಕಾಲೇಜ್ ಬರೀ ಗಾಡಿ ಬಂದು ಕಾರು ಡ್ರೈವರ್ ಕಡೆ ಉಲಾಯಿ ಹೋಯರು ತೆಗೆದ್ರೆ ವೀಕ್ಷಕರೇ, ಇದು ಮತ್ತೊಂದು ಸ್ಪಾಟ್ನ ಮಾರ್ಕ್ ಮಾಡಿ ಆಗಿದೆ. ಈಗ ಗೊತ್ತಿಲ್ಲ ಮತ್ತೊಂದು ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಅಥವಾ
ವೀಕ್ಷಕರೇ, ನಾವೀಗ ಏನು ನಿಂತಿದ್ದೀವಿ ಇದು ಬಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂಥದ್ದು ಸ್ಥಳ. ಸೊ ಆ ಕಡೆ ಏನು ನೋಡ್ತಾ ಇದ್ದೀವಿ ಅದೇ ನೇತ್ರಾವತಿ ಸ್ನಾನಘಟ್ಟ. ಸೊ ಹಿಂದೆ ನಡೆದಂಥ ಒಂದು ಏನಿದೆ ಪ್ರೋಸೆಸ್ಸಲ್ಲಿ ಆ ಕಡೆ ಈ ಒಂದು ಸ್ಥಳಮಾಜರು ನಡೀತು. ಸೊ ಇದೀಗ ಬಂದು ಈ ಕಡೆ ಒಂದು ಗುಡ್ಡದಲ್ಲಿ ಈಗ ಸ್ಥಳಮಾಜರು ಆಗ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಇದೀಗ ನಾವು ಏನು ನಿಂತಿದ್ದೀವಿ ಇದು ಬಂದು ಧರ್ಮಸ್ಥಳದ ಸಮೀಪ ಇರುವಂತಹ ಕನ್ಯಾಡಿ ಎಂಬುವಂಥ ಒಂದು ತೋಟದಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ತಮಿಳೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಯಾವ ಪ್ರಾಪರ್ಟಿ ಅಂತ. ಸೊ ಇಲ್ಲೇ ಇದೀಗ SIT ತಂಡ, ಫೊರೆನ್ಸಿಕ್ ಟೀಮ್ ಮತ್ತು ಭೀಮಾ ಬಂದು ಈಗ ಸ್ಥಳ ಮಾಜರನ್ನು ನಡೆಸ್ತಾ ಇರುವಂಥದ್ದು. ವೀಕ್ಷಕರೇ, ಇದೀಗ ನಾನು ಬಂದು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿದ್ದೀನಿ. ಸೊ ಇದೀಗ ಇವತ್ತಿನ ಒಂದು ಸ್ಥಳ ಮಾಜರು ಪ್ರಕ್ರಿಯೆ ಏನಿತ್ತು ಇದು ಬಂದು ಕಂಪ್ಲೀಟ್ ಆಗಿರುವಂಥದ್ದು. ಸುಮಾರು 14 ಸ್ಪಾಟ್ಗಳನ್ನು ಈ ಭೀಮಾ ಬಂದು ತೋರಿಸಿರುವಂಥದ್ದು. 14 ಸ್ಪಾಟ್ಗಳೆಲ್ಲವನ್ನು ಕೂಡ ಈಗ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ ಮೇ ಬಿ ನಾಳೆ ಅಥವಾ ನಾಡಿದ್ದು, ಅಂದರೆ ನಾಳೆ ಇನ್ನೂ ಕೂಡ ತುಂಬ ಸ್ಪಾಟ್ಗಳು ಉಳಿದಿದೆ ಮಾರ್ಕ್ ಮಾಡುವಂಥದ್ದು. ಉದಾಹರಣೆಗೆ ಈಗ ನಾವು ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿದ ಹಾಗೆಯೇ ಕಲ್ಲೇರಿ ಅಂತ ಒಂದು ಸ್ಪಾಟನ್ನು ಮೆನ್ಷನ್ ಮಾಡಿರ್ತಾರೆ, ಇನ್ನೂ ಕೂಡ ಆ ಒಂದು ಸ್ಪಾಟ್ಗೆ ಹೋಗಿರೋದಿಲ್ಲ. ಸೊ ಆ ಒಂದು ಸ್ಪಾಟು ಮತ್ತು ಇನ್ನೂ ಯಾವ್ಯಾವ ಸ್ಪಾಟ್ಗಳಿದೆಯೋ ಗೊತ್ತಿಲ್ಲ. ಸೊ ಆ ಎಲ್ಲ ಸ್ಪಾಟ್ಗಳ ಒಂದು ಮಾಜರನ್ನ ನಾಳೆ ಮುಗಿಸಿ ಅದಾದ ನಂತರ ನಾಡಿದ್ದು ಎಕ್ಸುಮೇಷನ್ ಪ್ರೊಸೆಸ್ನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಇಲ್ಲೊಂದು ದಿನ ಕೂಡ ಡಿಲೇ ಆಗೋದಿಲ್ಲ, ಡೇ ಬೈ ಡೇ ಒಂದಲ್ಲ ಒಂದು ಪ್ರೊಸೆಸ್ಗಳು ಆಗ್ತಾನೆ ಇರುತ್ತೆ. ಸೊ ಇದೀಗ ಇವತ್ತು ಏನೆಲ್ಲ ಆಗ್ತು ಅನ್ನುವಂಥದ್ದು, ಆಯಿತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಲೈವ್ನ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಈಗ ನಾನೇನು ಆಗಲೇ ಹೇಳಿದೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಅನ್ನುವಂಥದ್ದು. ಸೊ ಇದೀಗ ಎಲ್ಲ ಸ್ಥಳ ಮಾಜರು ಪ್ರೊಸೆಸ್ ಏನಿದೆ ಅದೆಲ್ಲವನ್ನು ಕೂಡ ಮುಗಿಸಿ ಈಗ ಭೀಮನನ್ನು ಮತ್ತು SIT ತಂಡ ಮತ್ತು ವಕೀಲರ ತಂಡ ಎಲ್ಲವೂ ಕೂಡ ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂಥದ್ದು. ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ವೀಕ್ಷಕರೇ. ಯಾರೆಲ್ಲ ಲೈವ್ಗಳನ್ನು ನೋಡ್ತಾಯಿದ್ರಿ, ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಕ್ಷಮೆ ಕೇಳ್ತೀನಿ, ಇಲ್ಲಿಗೆ ಬಂದು ನಾನು ಲೈವ್ನ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ಗಳಿಲ್ಲ. ಜಸ್ಟ್ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಇಲ್ಲಿ ಸ್ಟೇಷನ್ ಒಳಗೆ ಕರ್ಕೊಂಡೋಗಿರುವಂಥದ್ದು, ಅಂದರೆ ಸ್ಟೇಷನ್ ಅಲ್ಲ, ಒಂದು ಕ್ವಾರ್ಟರ್ಸ್. ಸೊ ಇದಿಷ್ಟು ಇವತ್ತಿನ ಈ ಒಂದು ಅಪ್ಡೇಟ್. ಸೊ ಮುಂದಿನ ಒಂದು ಅಪ್ಡೇಟ್ನ ಮತ್ತೊಂದು ಲೈವ್ನ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಅಂದರೆ ನಾಳೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇಲ್ಲಿವರೆಗೂ ಲೈವ್ನ ನೋಡಿ ಸಪೋರ್ಟ್ ಮಾಡ್ತಾ ಬಂದ್ರಿ, ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.